ಗಾಡಿ ಎಷ್ಟು ಲೋನ್ ಆಗುತ್ತೆ ಅಂತೀರಾ? 3.5 ಲೋನ್ ಆಗುತ್ತೆ. ಡೌನ್ ಪೇಮೆಂಟ್ ಎಷ್ಟು ಕಟ್ತೀರಾ ಅಂತೀರಾ? ಬರೀ 20,000 ಕಟ್ಟಿದ್ರೆ ನೀವು ಕೊಡೋ ದುಡ್ಡು ಮಾನದಂಡ ಅಲ್ಲ. ನನಗೇನು ಒಂದು ಸಂಸ್ಥೆ ನಡೆಸಬೇಕು ಅಂತ ಅಂದಾಗ 10,000 ರೇಟ್ ವೇರಿಯೇಷನ್ಸ್ ಆಗ್ಬೋದು. ಒಂದೊಂದು ವೆಹಿಕಲ್ ಹಳೆ ಸ್ಟಾಕ್ಸ್ ಇರ್ಬೋದು. ಹೋದ್ಸಲ ಯೂಟ್ಯೂಬ್ ಎಲ್ಲ ಗ್ರಾಹಕರಿಗೂ ನಾನು ಸುಮಾರು ಹಳೆ ಸ್ಟಾಕ್ ಹೇಳಿದೆ. ಆ ಸ್ಟಾಕ್ಸ್ ಕ್ಲಿಯರ್ ಆಯ್ತು. ನನಗೆ ಒಂದು V30 9 ತಿಂಗಳಿಂದ ಇತ್ತು. ಗಾಡಿ ಬಂದು 6,85,000 ರೂಪಾಯಿಗೆ ಗಾಡಿ ಕೊಟ್ಟು ಖುಷಿ ಆಯ್ತು ನನಗೆ. ಗಾಡಿ ಹೋಗಿದೆ. ಇವತ್ತು ಯುವಕರುಗಳಿಗೆ ಹೇಳೋದೇನಂತಂದ್ರೆ, ಯಾವುದೇ ಕೆಲಸ ಮಾಡಿ ಶ್ರದ್ಧೆಯಿಂದ ಮಾಡಿ. ಶ್ರದ್ಧೆಯಿಂದ ಮಾಡಿದ್ರೆ ಖಂಡಿತ ಪ್ರತಿಫಲ ಬಂದೇ ಬರುತ್ತೆ. ಈ ಗಾಡಿಯಿಂದನೂ ಸಹ ಸಂಪಾದನೆ ಮಾಡಿ ಲಕ್ಷಗಟ್ಟಲೆ ದುಡಿಬಹುದು ಅನ್ನೋ ಕಸ್ಟಮರ್ಸ್ ನಮಗೆ ಮಾದರಿಯಾಗಿ ತೋರಿಸಿದ್ದಾರೆ ಸರ್. ದಯವಿಟ್ಟು ಒಂದ್ಸಲ ಬಂದು ವಿಸಿಟ್ ಮಾಡಿ ಸರ್. ಖಂಡಿತವಾಗಿಯೂ 100% ಗಾಡಿ ತಗೊಂಡು ಹೋಗ್ತೀರಾ. ನಾನು ಹಳೆ ಟೈರ್ ಹಾಕಲ್ಲ, ಇನ್ಶೂರೆನ್ಸ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕಟ್ಟಲ್ಲ. ಕಸ್ಟಮರ್ ತಗೊಂಡೋಗಿ ಬದುಕಬೇಕು ಸರ್, ಅಷ್ಟೇ. ಅಜೆಂಡಾ ಇಷ್ಟೇ ಸರ್. ಚಿರಾಗು ಸಾಮೂಹಿಕ ಸಂಸ್ಥೆ, ಇದು ಜನಗಳ ಬೆಳೆಸಿರುವಂತ ಸಂಸ್ಥೆ. ಈ ಸಂಸ್ಥೆ ನಾನು ಒಬ್ಬ ವರ್ಕರ್, ಜನಗಳಿಗೆ ಇಷ್ಟಪಟ್ಟು ಇಲ್ಲಿವರೆಗೆ ಎಕ್ಸಿಕ್ಯೂಟಿವ್ ಇಂದ ಇಲ್ಲಿವರೆಗೆ ತಗೊಂಡ್ಬಂದಿದ್ದಾರೆ. ನಾನು ಅಷ್ಟೇ. ಕಸ್ಟಮರ್ ಬದುಕಬೇಕು ಸರ್, ಇದೇ ನಮ್ಮ ಅಜೆಂಡಾ ಸರ್. Number 1 commercial goods vehicle dealers in Mysore, Chirag Motors, 2024 year end batch. ಸರ್ ಬಂದು ನಿಮ್ಗೊಂದು ಸರ್ಪ್ರೈಸ್ ಆಫರ್ ಕೊಡ್ತಾ ಇದ್ದಾರೆ. ವಿಡಿಯೋ ದಯವಿಟ್ಟು ಕೊನೆವರೆಗೆ ನೋಡಿ, ನಿಮಗೆ ಬೆನಿಫಿಟ್ ಆಗುತ್ತೆ. ಎಲ್ಲ ಗ್ರಾಹಕರಿಗೂ ಚಿರಾಗ್ ಮೋಟಾರ್ಸ್ ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಗ್ರಾಹಕರಿಗೆ ಹೇಳ್ತಾ ಇದ್ದೀನಿ, ನೀವು ಹೊರಗಡೆಯಿಂದ ಬಂದಂತ ಗ್ರಾಹಕರು ಖಂಡಿತವಾಗಿಯೂ ನೀವು ಖಂಡಿತ ಗಾಡಿ ತಗೋಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಖಂಡಿತ ಬಂದಿದ್ರೆ, ನಾನು ನೀವು ಬಂದಿರೋ ಪೆಟ್ರೋಲ್ ಅಲಯನ್ಸ್ ಇಲ್ಲ, ನೀವು ಬಸ್ ಅಲಯನ್ಸ್, ನೀವು ನೈಟ್ ಆಲ್ಟಿಂಗ್ ಅಲಯನ್ಸ್ ನಾನು ಕೊಡ್ತೀನಿ ಸರ್. ಅಶ್ಯೂರ್ ಮಾಡಿ. ನೀವೇನಾದ್ರು ನನ್ನ ನಂಬರ್ ಬೇಡ ಸರ್, ನೀವು ಯೂಟ್ಯೂಬ್ ನಂಬರ್ ನಿಮ್ಮದೇ ಇಟ್ಕೊಂಡಿರಿ. ನಿಮ್ಗೆ ಯಾರಾದರೂ ಚಿರಾಗಿಂದ ಸರ್ವಿಸ್ ಕೊಟ್ಟಿಲ್ಲ ಅಂತಂದರೆ ನೋಟ್ ಡೌನ್ ದ ಪಾಯಿಂಟ್ ನನಗೆ ಒಂದು ನೀವು ಇಶ್ಯೂ ಮಾಡಿ. ಏನೇ ತಪ್ಪು ಮಾಡಿದ್ರು ಕಿವಿ ಹಿಂಡು ಅಂತ ಕೆಲಸ ಮಾಡಿ. ಯಾಕೆಂತಂದರೆ ನಾನು ನಿಮ್ಮ ಹುಡುಗ. ನಾನು ಇವತ್ತಿನವರೆಗೆ ಚಿರಾಗ್ ಮೋಟರ್ಸ್ ಒಂದು ಸರ್ವಿಸ್ ಓರಿಯೆಂಟೆಡ್ ಕಂಪ್ನಿಯಾಗಿ ಬೆಳೆಸಿದ್ದೀನಿ. ಅದಕ್ಕೆ ಎಲ್ಲ ರೀತಿಯ ಎಲ್ಲ ವರ್ಗದ ನನ್ನ ಕರ್ನಾಟಕದ ಜನ ನಂಗೆ ಸಪೋರ್ಟ್ ಮಾಡಿದ್ದಾರೆ. ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಖಂಡಿತವಾಗಿ ಒಳ್ಳೆ ವೆಹಿಕಲ್ ಕೊಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ, ಶೋರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್. ಮೊದಲನೇದಾಗಿ ಯೂಟ್ಯೂಬ್ನ ಯಾರಿಸ್ ಅವ್ರಿಗೆ, ನನ್ನ ಚಿರಾಗ್ ಗ್ರಾಹಕರಿಗೆ ಅಡ್ವಾನ್ಸ್ ಹೊಸ ವರ್ಷದ ಶುಭಾಶಯಗಳು ಹೇಳ್ತಾ, ನನ್ನ ಸ್ಟಾಕ್ಸ್ ಚಿರಾಗ್ ಮೋಟರ್ಸ್ನ ಸ್ಟಾಕ್ಸ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಮೊದಲನೇದಾಗಿ 2017 ಮಾಡೆಲ್ ಟಾಟಾ ಅಶೋಕ್ ಲೈಲ್ಯಾಂಡ್ ದೋಸ್ತ್ ಗಾಡಿ ಗುಡ್ ಕಂಡೀಷನ್ಸ್ ಇದೆ. ಬಂಪರ್ ಟು ಬಂಪರ್ ಓಕೆ. 4 ಟೈರ್ ಫ್ರೆಶ್ ಇದೆ. 4.5 ಲಕ್ಷ ಚಾನ್ಸ್ ರೇಟು. ಜಸ್ಟ್ ಇಯರ್ ಎಂಡಿಂಗ್ ಸೇಲ್ ಸರ್. 4 ಲಕ್ಷ ಲೋನ್ ಆಗುತ್ತೆ. 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. KA05 ರಿಜಿಸ್ಟ್ರೇಷನ್ ಅಶೋಕ್ ಲೈಲ್ಯಾಂಡ್ ದೋಸ್ತದು. ಇಲ್ಲಿ ನೀವು ನೋಡ್ಬೋದು, ರೈನ್ ಟಾರ್ಪಲಿನ್ಸ್ ಇದೆ. ನಿಮಗೆ ಟೈರ್ಸ್ ಗುಡ್ ಕಂಡೀಷನ್ ಇದೆ. ನೀವು ನೋಡ್ತಾ ಇದ್ದೀರಾ, ಫುಲ್ ನಿಮಗೆ ಇಲ್ಲಿ ಲಾಕ್ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ. ನಿಮಗೆ ಫುಲ್ ಲಾಕ್ ಏನಿದೆ. ಟೈರ್ ಎಕ್ಸ್ಟ್ರಾ ಸ್ಟೆಪ್ನಿ ಟೈರ್ ನಿಮ್ಗೆ ಸಿಗ್ತಾ ಇದೆ. ಇದು ಎರಡನೇ ವೆಹಿಕಲ್ ಅಶೋಕ್ ಲೈಲ್ಯಾಂಡ್ ದೋಸ್ತು 2022 ಮಾಡಲು. ಬರೀ ಓನ್ಲಿ 26,000 ಓಡಿದೆ ಗಾಡಿ. ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್. ನಾನು ಹೇಳ್ತಾ ಇದ್ದೀನಿ, 500 ರೂಪಾಯಿ ಕೆಲಸ ಇದ್ರು, 500 ರೂಪಾಯಿ RF ಕೆಲಸ ಇದ್ರು ವಾಪಸ್ ತಗೋತೀನಿ ಸರ್. ನಮ್ಮಲ್ಲಿ ಚೆಕ್ ಲಿಸ್ಟ್ ಫಾರ್ ಬಂಪರ್ ಟು ಬಂಪರ್ ಆಲ್ ಚೆಕ್ಅಪ್ ಮಾಡ್ತೀವಿ. ಬಂಪರ್ ಇಂದ ಹಿಡಿದು ಟೈರ್, ಕಟ್ಟೆ ಕೆಲಸ, ಆಯಿಲ್ ಚೇಂಜ್ ಎಲ್ಲ ಪಕ್ಕ. ಶೋರೂಮ್ ಹಿಸ್ಟ್ರಿ ವೆಹಿಕಲ್. ಬರೀ 26,000 ಓಡಿದೆ ಅಷ್ಟೇ ಸರ್. 7,35,000 ರೂಪಾಯಿ ಫೈನಲ್ ಕೊಡ್ತೀನಿ ಸರ್. 7.5 ಹೇಳ್ತಾ ಇದೀವಿ. 6.80 ಲೋನ್ ಆಗುತ್ತೆ ಸರ್. 55,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. ಈ ಗಾಡಿ ತಗೊಂಡು ಹೋಗ್ಬೋದು. 500 ರೂಪಾಯಿ ಖರ್ಚಿದ್ರೆ ಪದೇ ಹೇಳ್ತಾ ಇದೀನಿ, ವಾಪಸ್ ಕೊಡ್ಬೋದು ಸರ್. 100% ಅಶ್ಯೂರ್ ಮಾಡಿ. ಚಿರಾಗಲ್ ಒಳ್ಳೆ ಗಾಡಿ ಅಂತೂ 100% ಸಿಗುತ್ತೆ ಸರ್. ಓಕೆ, ಈ ಗಾಡಿ ನೋಡಿ, ಲೆಸ್ ಡ್ರಿವನ್ ವೆಹಿಕಲ್. ಈ ತರ ಲೆಸ್ ಡ್ರಿವನ್ ವೆಹಿಕಲ್ ಸಿಕ್ಕೋದು ಬಹಳ ಕಷ್ಟ. ಓನ್ಲಿ 26K ಕಿಲೋಮೀಟರ್ಸ್ ರನ್ನಿಂಗ್ ಆಗಿದೆ. ರಿಜಿಸ್ಟ್ರೇಷನ್ ನೋಡ್ಬೋದು KA68. ಫಸ್ಟ್ ಎಕ್ಸ್ಟೀರಿಯರ್ ನೋಡಲ್ಲ. ಇದು ಸರ್ ಹೇಳ್ತಾರೆ, ಇದು ಚಾಲೆಂಜ್ ಪ್ರೈಸಲ್ಲಿ ನಿಮ್ಗೆ ಕೊಡ್ತಾ ಇದ್ದಾರೆ. ಲೆಸ್ ಡ್ರಿವನ್ ವೆಹಿಕಲ್. ಟೈರ್ಸ್ ಎಲ್ಲ ನೋಡಿ, ಟೈರ್ ಕಂಡೀಷನ್ ಸೂಪರ್ ಆಗಿದೆ. ಬಾಡಿ ಎಕ್ಸ್ಟೀರಿಯರ್ ಬಾಡಿ ಎಲ್ಲ ನೋಡ್ತಾ, ಪೈಪ್ ಸೆಟ್ ಎಲ್ಲ ನೀಟಾಗಿ ಪೇಂಟ್ ಆಗಿದೆ. ರ್ಯಾಟ್ ಟೈರ್ಸ್ ಕೂಡ ಗುಡ್ ಕಂಡೀಷನ್ ಇದೆ ನಿಮಗೆ. ಇದು 2022 ಮಾಡಲು
ಡೋಸ್ ಪ್ಲಸ್ 5 ಬೋಲ್ಟ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ, ಬಂಪರ್ ಟು ಬಂಪರ್ ಗುಡ್ ಕಂಡೀಷನ್ಸ್ ಇದೆ. ನಮ್ಮಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ವೆಹಿಕಲ್ ಸರ್ ಮಾಡೆಲ್ ವೆಹಿಕಲ್ ಯಾಕೆ ಪ್ರಿಫರಬಲ್ ಮಾಡ್ತೀವಿ ಅಂತಂದ್ರೆ ಕಸ್ಟಮರ್ ತಗೊಂಡೋದ್ರೆ RF ಏನು ಮಾಡಂಗಿಲ್ಲ, ಅವರು ತಗೊಂಡೋಗಿ ಆರಾಮಾಗಿ ಗಾಡಿನ ಓಡಿಸ್ಬೋದು. ನಾನು ಈ ಗಾಡಿನ ಪರ್ಚೇಸ್ ಮಾಡ್ಬೇಕಾದಾಗ ನಾನೊಬ್ಬ ಕಸ್ಟಮರ್ ತರ ಯೋಚನೆ ಮಾಡಿ ಈ ಗಾಡಿನ ಪರ್ಚೇಸ್ ಮಾಡಿರ್ತೀನಿ. ಯಾಕೆಂದ್ರೆ ಕಸ್ಟಮರ್ ದುಡಿಬೇಕು ಸರ್. ಅಲ್ಟಿಮೇಟ್ ಒಬ್ಬ ಕಸ್ಟಮರ್ ಬದುಕಿದ್ರೆ ಸಂಸ್ಥೆನೂ ಮುಂದೆ ಹೋಗುತ್ತೆ, ಅವರು ಬದುಕ್ತಾರೆ ಅನ್ನೋ ಉದ್ದೇಶ. ಗಾಡಿ ಒಂದು ಇದು ಅಷ್ಟೇ ಸರ್, 7.5 ಇದೆ, 7.35ಕ್ಕೆ ಕೊಡ್ತೀವಿ. 6,80,000 ಲೋನ್ ಆಗುತ್ತೆ. ಬರೀ 55,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. ಗಾಡಿ ಬಂಪರ್ ಟು ಬಂಪರ್ ಗುಡ್ ಕಂಡೀಷನ್ಸ್ ಇದೆ, ಕಸ್ಟಮರ್ ಬಂದು ಚೆಕ್ ಮಾಡ್ಬೋದು. ನಾನು ಮೊದಲಾಗಿ ಯೂಟ್ಯೂಬ್ ಗ್ರಾಹಕರಿಗೆ ಹೇಳ್ತಾ ಇದ್ದೀನಿ, ನೀವು ಹೊರಗಡೆಯಿಂದ ಎಲ್ಲಿಂದಾದರೂ ಬನ್ನಿ, ನಿಮ್ಮ ಬಸ್ ಅಲವೆನ್ಸ್ ಇಂದ ಹಿಡಿದು ನಿಮ್ಮ ಆಲ್ಟಿಂಗ್ ಅಲವೆನ್ಸ್ ಎಲ್ಲ ಕೊಡ್ತೀನಿ. ಗಾಡಿ 100% ನೀವು ತಗೊಂಡೇ ಹೋಗ್ಬೇಕು. ಗಾಡಿನ 100% ಅದೇ ತರ ಗಾಡಿ ಇರೋದು. ನೀವೇನಾದ್ರು ಚಿರಾಗಲ್ಲಿ ಗಾಡಿ ಚೆನ್ನಾಗಿಲ್ಲ ಅಂತಂದ್ರೆ ನಾನು ನಿಮ್ಗೆ ಬಂದಿರೋ ಅಲಯನ್ಸ್ ನಾನು ಖಂಡಿತವಾಗಿ ಕೊಡ್ತೀನಿ. 100% ಯೂಟ್ಯೂಬ್ ಎಲ್ಲ ಗ್ರಾಹಕರಿಗೂ ನಿಮ್ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಸರ್. ಎಕ್ಸ್ಟೀರಿಯರ್ ನೋಡಲ್ಲ ಹೆಂಗೆ ಇದೆ ಅಂತ. ವೆಹಿಕಲ್ ಟಾಪ್ ಕಂಡೀಷನ್ ಇದೆ, ಟೈರ್ಸ್ ಕೂಡ ನೋಡಬಹುದು, ಎಲ್ಲ ಗುಡ್ ಕಂಡೀಷನ್ ಇದೆ. ಬಾಡಿ ಎಲ್ಲ ನೋಡಿ, ಎಕ್ಸ್ಟೀರಿಯರ್ ನೋಡ್ತಾ ತುಂಬಾ ನೀಟ್ ಆಗಿದೆ. ಒಳಗಡೆ ಕೂಡ ನೋಡಬಹುದು, ಇಂಟೀರಿಯರ್ಸ್ ಕೂಡ ಸೂಪರ್ ಆಗಿದೆ. ಇಲ್ಲಿ ಪೈಪ್ ಸೆಟ್ ನೋಡಿ, ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ. ರ್ಯಾಟ್ ಟೈರ್ಸ್ ನೋಡಬಹುದು, ರ್ಯಾಟ್ ಟೈರ್ ಕಂಡೀಷನ್ ಆಲ್ಮೋಸ್ಟ್ ಶೋರೂಮ್ ಕಂಡೀಷನ್ ಟೈರ್ಸ್ ಇದೆ. ರ್ಯಾಟ್ ಟೈರ್ 2020 ಮಾಡಲು ಅಶೋಕ್ ಲೇಲ್ಯಾಂಡ್ ದೋಸ್ತು 4 ಬೋಲ್ಟ್ ವೆಹಿಕಲ್ ಸರ್. ಗಾಡಿ ಜಿನಿಯನ್ 79,000 ಓಡಿದೆ. ಶೋರೂಮ್ ಹಿಸ್ಟ್ರಿ, ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಬಂಪರ್ ಟು ಬಂಪರ್ ಗುಡ್ ಕಂಡೀಷನ್ಸ್ ಇದೆ. ಟೈರ್, ಇನ್ಶೂರೆನ್ಸ್, FC, ಆಯಿಲ್ ಚೇಂಜ್. ನಾನು ಹೇಳ್ತಾ ಇಲ್ಲ ಸರ್, ಕಸ್ಟಮರ್ ಖಂಡಿತ ತಗೊಂಡೋದ್ರೆ ಅವರು ಅಶ್ಯೂರ್ ಮಾಡಿ. ಜಿನಿಯನ್ ಒರಿಜಿನಾಲಿಟಿ ಗಾಡಿ ಇದೆ. ನಿಮಗೆ 6 ಲಕ್ಷ ಲೋನ್ ಆಗುತ್ತೆ, 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. ಬಂಪರ್ ಟು ಬಂಪರ್ ಎಲ್ಲ ಸರ್ವಿಸ್ ಆಗಿದೆ. ಇಲ್ಲಿ ನೋಡಿ ವೆಹಿಕಲ್ ಎಕ್ಸ್ಟೀರಿಯರ್ಸ್ ಎಲ್ಲ ಸೂಪರ್ ಆಗಿದೆ. ಟೈರ್ಸ್ ನೋಡಿ, ಈ ಟೈರ್ ನೋಡಿ MRF ಕಂಪನಿ ಟೈರ್ಸ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ಲೇ ಇದೆ. ಹಂಗೆ ಎಕ್ಸ್ಟೀರಿಯರ್ ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ, ಸೂಪರ್ ಆಗಿದೆ ಪೈಪ್ ಸೆಟ್. ರ್ಯಾಟ್ ಟೈರ್ಸ್ ಕೂಡ ನಿಮಗೆ MRF ಕಂಪನಿ ಟೈರ್ಸ್ ಇದೆ. ಇದು KA13 ರಿಜಿಸ್ಟ್ರೇಷನ್ ಇದು. ಇಲ್ಲಿ ನೋಡ್ತಾ ಇದ್ದೀರಾ, ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ. ತೊಟ್ಟಿ ನೋಡಬಹುದು, ತೊಟ್ಟಿ ಕಂಡೀಷನ್ ನೋಡಿ ಏನಾಗಿದೆ ಪೇಂಟ್ ಪ್ಲಸ್ ಅಂತ. ಇದು ಆಕ್ಚುಲಿ ಗಾಡಿ ಬಂದು ಕಾರ್ ಫೀಲಿಂಗ್ ಆಗುತ್ತೆ. 2023 ಮಾಡಲು ಗಾಡಿ 27,000 ಓಡಿದೆ. ಗಾಡಿ ಶೋರೂಮ್ ಮೇಂಟೆನೆನ್ಸ್ ಇದೆ ಸರ್. ಗಾಡಿ 4 ಟೈರ್, ಇನ್ಶೂರೆನ್ಸ್, FC, ಆಯಿಲ್ ಚೇಂಜ್ ಎಲ್ಲ ಪಕ್ಕ ಇದೆ. ಈ ಸಿಗ್ಮೆಂಟ್ ಬಂದು ಟನ್ನೇಜ್ ಇರೋರಿಗೆ ಚೆನ್ನಾಗಿರುತ್ತೆ. ಜಸ್ಟ್ ಅದರಲ್ಲೂ ಮೈನ್ ರೋಡ್ಗಂತೂ ಒಂದು ಫೀಲ್ ಅಬೌಟ್ ಇಟ್, ಕಾರ್ ಫೀಲಿಂಗ್ ಆಗುತ್ತೆ. ಗಾಡಿ ಬಂದು 6,35,000 ಕೊಡ್ತೀವಿ ಸರ್. 6 ಲಕ್ಷ ಲೋನ್ ಆಗುತ್ತೆ, 35,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. ಪದೇ ಹೇಳ್ತಾ ಇದ್ದೀನಿ, ಡೌನ್ ಪೇಮೆಂಟ್ ಜಾಸ್ತಿ ಇತ್ತು ಅಂತ ಕಮ್ಮಿ ಮಾಡಬೇಕು ಅಂತಂದ್ರೆ ನಿಮ್ಮ ಹತ್ರ ಸಿಬೆಲ್ ಇದ್ರೆ ಮಾತ್ರ ಸರ್. ಸಿಬೆಲ್ ಇದ್ರೆ 100% ಲೋನ್ ಆಗುತ್ತೆ. ಸಿಬೆಲ್ ಇಲ್ಲ ಅಂದ್ರೆ ದಯವಿಟ್ಟು ಆಗಲ್ಲ ಸರ್. ಓಕೆ ಫೈನ್. ಇದು HT ಪ್ಲಸ್, ಇದು KA55 ರಿಜಿಸ್ಟ್ರೇಷನ್, ಮೈಸೂರು RTO. ಫಸ್ಟ್ ಎಕ್ಸ್ಟೀರಿಯರ್ ನೋಡಲ್ಲ, ಎಕ್ಸ್ಟೀರಿಯರ್ ಬಾಡಿ ಹೆಂಗೆ ಇದೆ ಅಂತ. ಎಲ್ಲ ಬಾಡಿ ಎಕ್ಸ್ಟೀರಿಯರ್ ಬಾಡಿನ ತುಂಬ ನೀಟಾಗಿದೆ. ಟೈರ್ಸ್ ಕೂಡ ಗುಡ್ ಕಂಡೀಷನ್ಲೇ ಇದೆ, ನೀವು ನೋಡ್ಬೋದು. ಇಲ್ಲಿ ಇಂಟೀರಿಯರ್ಸ್ ನೋಡಿ, ಸೀಟ್ ಎಲ್ಲ ಎಷ್ಟು ಸೂಪರ್ ಕಂಡೀಷನ್ ಇದೆ. ಅಲ್ಲಿ ನೋಡಿ, ಅದು ಕವರ್ ಕೂಡ ಹಂಗೇನಿದೆ ಆ ಸೀಟಲ್ಲಿ. ಇಂಟೀರಿಯರ್ಸ್ ಅಷ್ಟು ಸೂಪರ್ ಆಗಿದೆ. ರೈನ್ ಟಾರ್ಪಲಿಯನ್ಸ್ ನಿಮ್ಗೆ ಹಾಕಿದ್ದಾರೆ. ಬುಲೋರೋ ಪಿಕಪ್ 2011-12 ರಿಜಿಸ್ಟ್ರೇಷನ್, DA ಇಂಜಿನ್. ಗಾಡಿ ತುಂಬಾ ಚೆನ್ನಾಗಿದೆ. 4 ಹೊಸ ಟೈರ್ ಇದೆ, ಇನ್ಶೂರೆನ್ಸ್ ಫ್ರೆಶ್ ಇದೆ, FC ಫ್ರೆಶ್ ಇದೆ ಸರ್. ಚಾನ್ಸ್ ರೇಟ್ 380 ಸರ್. ಗಾಡಿ ಏನಿದೆ ಜಿನಿಯನ್. ನಾನು ಏನಕ್ಕೆ ಅಂದ್ರೆ ನಿಮ್ಗೆ ರೇಟ್ 10-20,000 ನಿಮ್ಗೆ ರೇಟ್ ಜಾಸ್ತಿ ಅನಿಸ್ತದೆ. ಆದ್ರೆ ಟೈರ್ 4 ಹೊಸ ಬ್ರ್ಯಾಂಡ್ ಟೈರ್, MRF ಕಂಪನಿ ನಾನು ಟೈರ್ ಇಟ್ಕೊಂಡು ಆಲೆ 14 ವರ್ಷದಿಂದ MRF ಬಿಟ್ಟು ಬೇರೆ ಯಾವ ಕಂಪ್ನಿನೂ ಹಾಕ್ಸಲ್ಲ ಸರ್. ಎಲ್ಲ ಗಾಡಿದು MRF ವಿತ್ ವಾರಂಟಿ ಕೊಡ್ತೀನಿ. ಟೈರ್ಗೆ ಏನೇ ಏರ್ ಬಬಲ್ಸ್ ಬಂತಂತಂದ್ರೆ ಕಂಪ್ನಿಯಿಂದ ವಾರಂಟೀಸ್ ಏನಿರುತ್ತೆ ನನ್ನ ಜವಾಬ್ದಾರಿ ಇರುತ್ತೆ ಸರ್. ಇನ್ಶೂರೆನ್ಸ್ ಅಷ್ಟೇ ನಾವು ಚೋಳಮಂಡಳಂ ಒಂದೇ ಮಾಡುವಂಥದ್ದು 15 ವರ್ಷದಿಂದ. ಯಾವುದೇ ಕ್ಲೈಮ್ ಇದ್ರೂ ಕಸ್ಟಮರ್ ನಾವು ಸರ್ವಿಸ್ ಕೊಡ್ತೀವಿ. ಇವಾಗ ಕ್ಲೈಮ್ ವಿಚಾರ ಬಂದಾಗ ಯಾರು ಕೊಡಲ್ಲ. ಕ್ಲೈಮ್ ಕೊಡೋ ವಿಚಾರದಲ್ಲಿ ಏನೇ ಕ್ಲೈಮ್ ಇದ್ರೂ ನಾವು ಚೋಳಮಂಡಳಂ ಇನ್ಶೂರೆನ್ಸ್ ಇದ್ರೆ ನಾವೇ ಕ್ಲೈಮ್ ಮಾಡಿಸ್ಕೊಡ್ತೀನಿ. ಇನ್ಶೂರೆನ್ಸು ಅಷ್ಟೇ, ವಿತ್ ಅದ್ರ ಜೊತೆಗೆ ಟೈರ್ಸು ಅಷ್ಟೇ. ಇನ್ನು ಇಂಜಿನ್ ಅಂತೂ ಚಿರಾಗಲ್ಲಿ ನೀವೇನು ಯೋಚನೆ ಮಾಡಬೇಡಿ ಸರ್. ನನ್ನ ಹತ್ರ ಗಾಡಿ ತಗೊಂಡ್ರು 15 ವರ್ಷದಲ್ಲಿ 0.001% ಇರ್ಬೋದು ಸರ್. ನಾನು ಗಾಡಿ ತಗೋಬೇಕು ಅಂದ್ರೆ ನಾನೇ ಒಬ್ಬ ಕಸ್ಟಮರ್ ಆಗಿ ಯೋಚನೆ ಮಾಡಿ ಗಾಡಿ ತಗೋತೀನಿ ಸರ್. ಓಕೆ ಸರ್. ಇದು ಲೋನ್ ಎಷ್ಟಾಗ್ಬೋದು ಸರ್? ಸರ್ ನಿಮ್ಗೆ ಆರಾಮಾಗಿ ಏನಿದೆ 2.5 ಲಕ್ಷ ಲೋನ್ ಆಗುತ್ತೆ ಸರ್. ಓಕೆ. ಅಂದ್ರೆ ಮಾಡೆಲ್ ಕಮ್ಮಿ ಇದೆ, ಆದ್ರೆ ಇಂಜಿನ್ ಸೂಪರ್ ಆಗಿದೆ ಸರ್. ಓಕೆ ಫೈನ್. ಇದು KA45 ರಿಜಿಸ್ಟ್ರೇಷನ್, ಎಕ್ಸ್ಟೀರಿಯರ್ ನೋಡಲ್ಲ. ಇದು ಬಂದು ಎಂಜಿನ್ ಕಂಡೀಷನ್ ಎಲ್ಲ ಸೂಪರ್ ಆಗಿದೆ ಸರ್ ಹೇಳ್ತಾರೆ. ಇಲ್ಲಿ ಟೈರ್ಸ್ ನೋಡಿ, MRF ಕಂಪನಿ ಟೈರ್ಸ್, 4 ಟೈರ್ಸ್ ಟಾಪ್ ಕಂಡೀಷನ್ ಇದು ನೋಡಿ. ಆಲ್ಮೋಸ್ಟ್ ಶೋರೂಮ್ ಕಂಡೀಷನ್ ಟೈರ್ಸ್ ನಿಮ್ಗೆ ಸಿಗ್ತದೆ. ಎಕ್ಸ್ಟೀರಿಯರ್ ಬಾಡಿ ನೋಡ್ತಾ ಇದ್ರೆ ತುಂಬಾ ನೀಟ್ ಆಗಿದೆ. ಒಳಗಡೆ ಇಂಟೀರಿಯರ್ಸ್ ಕೂಡ ನೋಡ್ಬೋದು. ಸೀಟ್ ಕವರ್ಸ್ ಎಲ್ಲ ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೀಟ್ ಕವರ್ಸ್ ಎಲ್ಲ ಪಕ್ಕ ನೀಟ್ ಆಗಿದೆ ನಿಮಗೆ. ಮತ್ತೆ ಪೈಪ್ ಸೆಟ್ ನೋಡ್ತಾ ಇದ್ದೀರಾ, ಪೈಪ್ ಸೆಟ್ ಪೇಂಟ್ ಆಗಿದೆ ನಿಮಗೆ. 17 ಬುಲೋರೋ 1.5 ಇದು ಅಷ್ಟೇ. 4 ಹೊಸ ಟೈರ್ ಇದೆ, ಇನ್ಶೂರೆನ್ಸ್ ಫ್ರೆಶ್ ಇದೆ, ಸಿಂಗಲ್ ಓನರ್ ವೆಹಿಕಲ್ ಸರ್. 6.5 ಹೇಳ್ತಾ ಇದೀವಿ, ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. ಓಕೆ.
6.5 ಹೇಳ್ತಾರೆ. 6 lakhs ಬರ್ಲಿ ಸರ್, ಕಸ್ಟಮರ್ ಬರ್ಲಿ, ಹೆಚ್ಚು ಕಮ್ಮಿ ಮಾಡೋಣ, ಲೋನು ಮಾಡೋಣ, ಒಳ್ಳೆ ಲೋನು ಆಗುತ್ತೆ, 6 ಲಕ್ಷ ಲೋನು ಆಗುತ್ತೆ ಸರ್. ಓಕೆ, ಬರೀ 50,000 ಕೊಟ್ಟ ಸಾಕು. ಮಾಡ್ಬೋದು ಸರ್, ಮಾಡ್ಬೋದು. ಇದು KA45 ರಿಜಿಸ್ಟ್ರೇಷನ್. ಎಕ್ಸ್ಟೀರಿಯರ್ ಎಲ್ಲ ನೋಡಲ್ಲ ನಾವು, ಎಕ್ಸ್ಟೀರಿಯರ್ ಸೂಪರ್ ಆಗಿದೆ, ವೆಲ್ ಮೇಂಟೈನ್ಡ್ ವೆಹಿಕಲ್ ಇದು. ಮತ್ತೆ ಟೈರ್ಸ್ ಇಲ್ಲಿ ನೋಡ್ತಾ ಇದ್ದಾರೆ, MRF ಕಂಪನಿ ಟೈರ್ಸ್, ಆಲ್ಮೋಸ್ಟ್ ಶೋರೂಮ್ ಕಂಡೀಷನ್ ಟೈರ್ಸ್ ಇದೆ. 4 ನಿಮಗೆ ಈ ಕಂಡೀಷನ್ ಟೈರ್ಸ್ ಇದೆ. ಎಕ್ಸ್ಟೀರಿಯರ್ ಬಾಡಿ ಎಲ್ಲ ತುಂಬಾ ನೀಟಾಗಿ ಇದೆ. ಇಲ್ಲಿ ನೋಡಬಹುದು ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ. ನಿಮಗೆ ರ್ಯಾಟ್ ಟೈರ್ಸ್ ಕೂಡ ನೋಡಬಹುದು, ಟಾಪ್ ಕಂಡೀಷನ್ ಎಲ್ಲ MRF ಕಂಪನಿ ಟೈರ್ಸ್. 2016 ಮಾಡಲು ಎಕ್ಸ್ಟ್ರಾ ಲಾಂಗ್ ಗಾಡಿ, ತುಂಬಾ ಚೆನ್ನಾಗಿದೆ, ಸಿಂಗಲ್ ಓನರ್, 4 ಹೊಸ ಬ್ರ್ಯಾಂಡ್ ಟೈರ್ ಇದೆ, ಇನ್ಶೂರೆನ್ಸ್ ಫ್ರೆಶ್ ಇದೆ, FC ಫ್ರೆಶ್ ಇದೆ, ಗಾಡಿ ಜಿನಿಯಾನಿಟಿ ಇದೆ ಸರ್. 6.30 ಕೊಡ್ತೀನಿ ಸರ್, 6 ಲಕ್ಷ ಲೋನೇ ಆಗುತ್ತೆ ಸರ್. ತುಂಬಾ ಚೆನ್ನಾಗಿದೆ ಗಾಡಿ, ಕಸ್ಟಮರ್ ಬರಲಿ ಸರ್, ಹೆಚ್ಚು ಕಮ್ಮಿ ಕ್ಲೋಸ್ ಮಾಡೋಣ ಸರ್. 4 ಹೊಸ ಟೈರ್ಸ್ ಇದೆ ನಿಮಗೆ. ಇದು ಬಾಡಿ ಕೂಡ ನಿಮ್ಗೆ ಲಾಂಗ್ ಬಾಡಿ ಇದು ನೋಡಿ. ಟೈರ್ಸ್ ಎಲ್ಲ MRF ಕಂಪನಿ ಟೈರ್ಸ್. ನಿಮಗೆ ಎಕ್ಸ್ಟೀರಿಯರ್ ಎಲ್ಲ ತುಂಬ ನೀಟಾಗಿದೆ, ಪೈಂಟ್ ಸ್ಕೀಮ್ ಎಲ್ಲ ಸೂಪರಾಗಿ ಮೇಂಟೈನ್ ಮಾಡಿದೆ. ಒಳಗಡೆ ಸೀಟ್ ಕಂಡೀಷನ್ ಕೂಡ, ಸೀಟ್ ಕವರ್ಸ್ ಎಲ್ಲ ಇಂಟ್ಯಾಕ್ಟ್ ಆಗೇ ಇದೆ. ಇಲ್ಲಿ ನೋಡೋದು ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ. ನಿಮಗೆ ರ್ಯಾಟ್ ಟೈರ್ಸ್ ನೋಡ್ಬೋದು, ಅದು MRF ಕಂಪನಿ ಟೈರ್ಸ್. ಸರ್ ಇದು ಜೆನಾನ್ ಪಿಕಪ್ ತುಂಬಾ ಚೆನ್ನಾಗಿದೆ. ನಂದು ಇದು ಹಳೆ ಸ್ಟಾಕ್ ಕ್ಲಿಯರೆನ್ಸ್ ಸರ್, 5.5 ಕೊಟ್ಬಿಡ್ತೀನಿ ಸರ್. 10.5 ಲಕ್ಷ ಗಾಡಿ ಇದೆ ಸರ್. ಇದು ಬರೀ 5.5 ಲಕ್ಷ ಚಾನ್ಸ್ ರೇಟು. ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀನಿ, FC ಫ್ರೆಶ್. ಗಾಡಿ ಬಾಡಿ ಇವಾಗ ತಾನೇ ಕಟ್ಸಿರೋದು, ಅದನ್ನು ಲೇಟೆಸ್ಟ್ ಆಗಿದೆ. 38,000 ಓಡಿದೆ ಸರ್. ಗಾಡಿ ಆರಾಮಾಗಿ 5 ಟನ್ ಹಾಕಿದ್ರು ಎಳೆಯುತ್ತೆ ಸರ್. ಗಾಡಿ ಅಷ್ಟು ಗುಡ್ ಕಂಡೀಷನ್. ಇದು ಏನಂತಂದ್ರೆ ಎಳ್ನೀರು ಮತ್ತೆ ಟನ್ನೇಜ್ ಇರೋ ಗಾಡಿಗಳಿಗೆ ಯೂಸ್ ಆಗುತ್ತೆ. 100% ತುಂಬಾ ಚೆನ್ನಾಗಿದೆ ಗಾಡಿ, ಬಂದು ನೋಡಿ ಸರ್. ಓಕೆ, ಫೈನ್. ಚಾನ್ಸ್ ರೇಟ್ 5.5 ಏನ್ ದೊಡ್ಡ ವಿಷಯ ಇಲ್ಲ ಸರ್. 2019-20 ರಿಜಿಸ್ಟ್ರೇಷನ್ ಬಾಡಿ ಪೈಪ್ ಸೆಟ್ ಹೀಗೆ ಕಟ್ಟಿದ್ದಾರೆ. ಓಕೆ, ಯೋಧ 1500 ಹಾಕಿದ್ದಾರೆ ಇಲ್ಲಿ ನೋಡಿ. ಸರ್ 2018 ಮಾಡಲು BS4 ವೆಹಿಕಲ್, 1,26,000 ಓಡಿದೆ. ಶೋರೂಮ್ ಹಿಸ್ಟ್ರಿ ವೆಹಿಕಲ್. ಗಾಡಿ ಬಂಪರ್ ಟು ಬಂಪರ್, ಗುಡ್ ಕಂಡೀಷನ್, ರೆಡಿ, ಏನು ಕೆಲಸ ಇಲ್ಲ ಸರ್. ಗಾಡಿ ಅಷ್ಟು ನೀಟಾಗಿದೆ. 5.5 ಲಕ್ಷ ಸರ್ ಚಾನ್ಸ್ ರೇಟ್. ಯಾಕೆಂದ್ರೆ BS4 ಅಲ್ಲಿ ಗಾಡಿ ಏನಿದೆ ಹೈಯೆಸ್ಟ್ ಓಡಿರುತ್ತೆ. ಈ ಗಾಡಿ ಬಂದು 1,26,000 ಜಿನಿಯನ್ ಶೋರೂಮ್ ಹಿಸ್ಟ್ರಿ ಇದೆ. ಗಾಡಿ ಬಂದು 5 ಲಕ್ಷ ಲೋನ್ ಆಗುತ್ತೆ. 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. 5.5 ಹೇಳ್ತಾ ಇದೀವಿ. ಫೈನಲ್ ಇನ್ನೊಂದು ಸ್ವಲ್ಪ ನೆಗೋಷಿಯೇಬಲ್ ಮಾಡೋಣ. ಯಾಕೆಂತಂದ್ರೆ ನನ್ನ ಟೈರ್ 4 ಚೆನ್ನಾಗಿದೆ, ಇನ್ಶೂರೆನ್ಸು 7 ತಿಂಗಳಿದೆ, FC ಫ್ರೆಶ್ ಇದೆ ಸರ್. ಗಾಡಿ ಏನು ಹೇಳ್ತಿಲ್ಲ ಸರ್, ಹಂಗೆ ಕೊಡ್ಬೋದು ಸರ್. ಕಸ್ಟಮರ್ ತಗೊಂಡೋಗಿ ಬದುಕ್ಬೇಕು ಸರ್. ನನ್ನ ಅಜೆಂಡಾ ಇಷ್ಟೇ. ನಾನು ಅವ್ರಿಗೆ ತಗೊಂಡೋದ್ರೆ ಒಂದು ನಂಬರ್ ಪ್ಲೇಟ್ ಇಂದ ಹಿಡಿದು ಸ್ಟಿಕ್ಕರಿಂಗ್ ಹಿಡಿದು ಅವ್ರಿಗೆ ಬರೀ ಅವ್ರ ಮನೆ ದೇವ್ರ ಹೆಸರು ಹಾಕ್ಸಿದ್ರೆ ಸಾಕು ಸರ್. 100% ತುಂಬ ಚೆನ್ನಾಗಿದೆ. 2018 5 ಲಕ್ಷ ಲೋನ್ ಆಗುತ್ತೆ. 5.5 ಹೇಳ್ತಾ ಇದೀವಿ. ಕಸ್ಟಮರ್ಗೆ ಒಂದು 5 ರಿಂದ 10,000 ಡಿವಿಯೇಷನ್ ಕೊಡ್ತೀನಿ ಸರ್. ಓಕೆ, ಫೈನ್. ಓಕೆ, ಯಾಕೆಂದ್ರೆ ಮೂವಿಂಗ್ ಪ್ರಾಡಕ್ಟ್ ಇದು BS4. ಇದು BS4 ಮಾಡೆಲ್ ಬಹಳ ಡಿಮ್ಯಾಂಡ್ ಇರೋ ಮಾಡೆಲ್. ಇದು ಮಾರ್ಕೆಟ್ ಅಲ್ಲಿ ತುಂಬಾ ಬೇಡಿಕೆ ಇದೆ. 5.5 ಲಕ್ಷ ಸರ್ ಹೇಳ್ತಾ ಇದ್ದಾರೆ. ನೀವು ಬನ್ನಿ, ಗಾಡಿ ತಗೊಂಡು ಹೋಗ್ತಾರೆ ಅಂತ, ಅದ್ರಲ್ಲಿ ಮ್ಯಾಕ್ಸಿಮಮ್ ಏನೋ ನೋಡಿ ನಿಮ್ಗೆ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೆ. ಹೀಗೆ ಎಕ್ಸ್ಟೀರಿಯರ್ಸ್ ಅಲ್ಲಿ ನೋಡೋಣ. ಎಕ್ಸ್ಟೀರಿಯರ್ಸ್ ಬಹಳ ಸೂಪರ್ ಆಗಿದೆ, ತುಂಬಾ ನೀಟ್ ಆಗಿದೆ. ಸ್ಟಿಕ್ಕರಿಂಗ್ ಕೂಡ ಅಷ್ಟೆಲ್ಲ ಆಟೋ ವರ್ಕ್ ಸೂಪರ್ ಆಗಿ ಮಾಡಿದ್ದಾರೆ. ಟೈರ್ಸ್ ನೀವು ನೋಡ್ಬೋದು, MRF ಕಂಪನಿ ಟೈರ್ಸ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಇದೆ. ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ. ನಿಮಗೆ ಸೂಪರ್ ಕಂಡೀಷನ್ ಇದೆ. ಆಕ್ಚುಲಿ 2016 ಮಾಡಲು ನಾನು ಆಕ್ಚುಲಿ 3 ವೀಲರ್ ಯಾಕೆ ಇಟ್ಟಿದ್ದೀನಿ ಅಂತಂದ್ರೆ, ಈ ಹಳ್ಳಿ ಭಾಗದಲ್ಲಿ ಪಾತ್ರೆ ವ್ಯಾಪಾರ ಮಾಡೋರು, ಮತ್ತೆ ಅದ್ರ ಜೊತೆಗೆ ಈ ತರಕಾರಿ ವ್ಯಾಪಾರ ಮಾಡೋರು, ಒಬ್ಬ ಸ್ಮಾಲ್ ಸ್ಕೇಲ್ ಮಿಡಲ್ ಕ್ಲಾಸ್ ಇಂದ ಸ್ಟಾರ್ಟ್ ಮಾಡೋರು ಇರ್ತಾರೆ. ಈಗ ಒಂದು 50,000, 30,000, 40,000 ಇಟ್ಕೊಂಡು ಆ ಸೆಗ್ಮೆಂಟ್ ಅವ್ರಿಗೆ ಏನಾದ್ರು ಒಂದು ವೆಹಿಕಲ್ ಬೇಕು ಅನ್ನೋ ಉದ್ದೇಶಕ್ಕೆ ನಾವು 3 ವೀಲರ್ ಕಮ್ಮಿ ನಮ್ಮ ಕಂಪನಿಲಿ, ಚಿರಾಗ್ ಮೋಟರ್ಸ್ ಅಲ್ಲಿ ನಮ್ದೇ ಫೈನಾನ್ಸ್ ಇದೆಯಲ್ಲ ಸರ್. ಕಸ್ಟಮರ್ ಅಜೆಂಡಾ ಬದುಕಬೇಕಷ್ಟೇ ಸರ್. ಈಗ ಅವ್ರೇನಿದೆ ತಗೊಂತಾರೆ. ಈಗ 1,60,000 ಹೇಳ್ತಾ ಇದೀವಿ, 1 ಲಕ್ಷ ನಾನೇ ಲೋನ್ ಮಾಡ್ಕೊಡ್ತೀನಿ ಸರ್. 60,000 ಕಟ್ಟಿದ್ರೆ ಕಸ್ಟಮರ್ ಆರಾಮಾಗಿ ಬದುಕ್ಬೋದು ಸರ್. ಡೈಲಿ ಮನೆಗೆ 1,000 ದುಡ್ಡು ತಗೊಂಡು ಹೋಗ್ಬೋದು, ದುಡಿಬಹುದು. ಇಲ್ಲಿ ನೋಡಿ, ಫಸ್ಟ್ ಎಕ್ಸ್ಟೀರಿಯರ್ ನೋಡೋಣ, ತುಂಬಾ ನೀಟಾಗಿದೆ. ಟೈರ್ಸ್ ಎಲ್ಲ ನೋಡ್ಬೋದು. ಟೈರ್ಸ್ ಎಲ್ಲ ಗುಡ್ ಕಂಡೀಷನ್ ಇದೆ ನೋಡಿ. ಫ್ರಂಟ್ ಟೈರ್ಸ್ ನೋಡ್ಬೋದು. ಇವಾಗ ರ್ಯಾಟ್ ಟೈರ್ಸ್ ನಿಮ್ಗೆ ತೋರಿಸ್ತೀನಿ. ಟೈರ್ ಎಲ್ಲ ನೋಡಿ ಸೂಪರ್ ಕಂಡೀಷನ್ ಇದೆ. ಈ ಟೈರ್ ಕೂಡ ನೀವು ನೋಡ್ಬೋದು ಸರ್. ಮೆಗಾ ಎಕ್ಸೆಲ್ 2019 ಮಾಡಲು ತುಂಬಾ ಚೆನ್ನಾಗಿದೆ ಸರ್. ವೆಹಿಕಲ್ ಬಂಪರ್ ಟು ಬಂಪರ್ ಗಾಡಿ, ಗುಡ್ ಕಂಡೀಷನ್ಸ್ ಇದೆ. ಕಸ್ಟಮರ್ಗೆ ನಾವು 3.75 ಕೊಟ್ಬಿಡ್ತೀನಿ ಸರ್. 3 ಲಕ್ಷ ಲೋನ್ ಆಗುತ್ತೆ. 75,000 ಕಟ್ಟಿದ್ರೆ ಸಾಕು ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಇದು ನೋಡಿ 3 ಲಕ್ಷ ಲೋನ್ ಆಗ್ತದೆ ಸರ್ ಹೇಳ್ತಾರೆ. ಇದು KA11 ರಿಜಿಸ್ಟ್ರೇಷನ್ ACE ಮೆಗಾ ಎಕ್ಸೆಲ್. ಇದು ಫಸ್ಟ್ ಎಕ್ಸ್ಟೀರಿಯರ್ ನೋಡೋಣ. ಕಲರ್ ಕೂಡ ಡೇ ಲೈಟ್ ನೋಡ್ತಾ ಇದ್ದೀರಾ, ಸೂಪರ್ ಕಲರ್ ಪೇಂಟ್ ಇದು. ಟೈರ್ಸ್ ಎಲ್ಲ ನೋಡಿ, MRF ಕಂಪನಿ ಟೈರ್ಸ್, ಟಾಪ್ ಕಂಡೀಷನ್ ಇದೆ. ಒಳಗಡೆ ಇಂಟೀರಿಯರ್ಸ್ ಕೂಡ ನೀವು ನೋಡ್ಬೋದು. ಸೀಟ್ ಕವರ್ಸ್ ಎಲ್ಲ ಇಂಟ್ಯಾಕ್ಟ್ ಆಗಿದೆ, ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಲುಕ್ ಎಲ್ಲ ನೀವು ನೋಡ್ಬೋದು. ಮತ್ತೆ ಪೈಪ್ ಸೆಟ್ ಎಲ್ಲ ಕ್ಲೀನ್ ಆಗಿ ನೀಟ್ ಆಗಿದೆ, ಎಲ್ಲ ಪೇಂಟ್ ಆಗಿದೆ. KA11 ರಿಜಿಸ್ಟ್ರೇಷನ್ ಇದು ಸರ್. ಮಹೇಂದ್ರ ಸೂಪ್ರೋ ವೆಹಿಕಲ್ 2023 ಗಾಡಿ ಎಷ್ಟು ಹೊಡಿದಿರ ಅಂತ ಕೇಳಿದ್ರೆ ನೀವೇ ಶಾಕ್ ಆಗ್ಬಿಡ್ತೀರಾ ಸರ್. ಬರೀ 6,000 ರೀಡಿಂಗು, ಜಿನಿಯನ್ ಶೋರೂಮ್, ಇನ್ನೂ ಸೀಟ್ ಕವರ್ ಬಿಚ್ಚಿಲ್ಲ. ನಿಮ್ 4,70,000 ಹೇಳ್ತಾ ಇದೀವಿ. 4,60,000 ಲೋನೇ ಆಗುತ್ತೆ. ಬರೀ 10,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. ಬರೀ 6,000 ಓಡೋದಷ್ಟೇ. ಜಿನಿಯನ್ ಶೋರೂಮ್ ಹಿಸ್ಟ್ರಿ 6,000 ಓಡಿದೆ ಸರ್.
ಇಲ್ಲಿ ನೋಡಿ ಇದು ಬರೀ ಲೆಸ್ ಡ್ಯೂನ್ ವೆಹಿಕಲ್ ಬರೀ 6,000 ಕಿಲೋಮೀಟರ್ ಹೋಗಿದ್ದು. ಮಹೇಂದ್ರ ಸೂಪರ್ ಪ್ರಾಫಿಟ್ KA 11 ರಿಜಿಸ್ಟ್ರೇಷನ್. ಇದು ಬ್ರ್ಯಾಂಡ್ ನ್ಯೂ ವೆಹಿಕಲ್, ಹೊಸ ಗಾಡಿ ಇದು. ಬರೀ 6,000 ರನ್ನಿಂಗ್ ಇದೆ. ಇಲ್ಲೇ ನೀವು ನೋಡಬಹುದು ಟೈರ್ಸ್ ಎಲ್ಲ ನೋಡಿ, JK ಕಂಪನಿ ಟೈರ್ಸ್, ಎಲ್ಲ ಕಂಪನಿ ಟೈರ್ಸ್ ಹಂಗೆ ಇದೆ. ಒಳಗಡೆ ಇಂಟೀರಿಯರ್ಸ್ ಕೂಡ ನೀವು ನೋಡಬಹುದು, ಸೀಟ್ ಎಲ್ಲ ಹಂಗೆ ಇದೆ, ಏನು ಬಿಚ್ಚಿಲ್ಲ. ಇಲ್ಲಿ ರೆಂಟ್ ಆಪರೇಷನ್ಸ್ ನಿಮ್ಗೆ ಹಾಕಿದ್ದಾರೆ. ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಎಷ್ಟು ಹೊಡಿದೆ ಅಂತ ಅಂತೀರಾ? ಬರೀ 48,000 ಓಡಿರೋದು. ಸಿಂಗಲ್ ಓನರ್ ವೆಹಿಕಲ್, 2020 ಮಾಡಲು ಮಹೇಂದ್ರ ಸೂಪ್ರೋ 4 ಗೇರ್. ಗಾಡಿ ತುಂಬಾ ಚೆನ್ನಾಗಿದೆ. FC ಇನ್ಶೂರೆನ್ಸ್ ಫ್ರೆಶ್ ಇದೆ. ಗಾಡಿ 500 ರೂಪಾಯಿ ಕೆಲಸ ಇದ್ರೆ ಗಾಡಿ ವಾಪಸ್ ತಗೋತೀವಿ ಸರ್. 100% ಅಶ್ಯೂರ್ ಮಾಡಿ. ಗಾಡಿ ಎಷ್ಟು ಲೋನ್ ಆಗುತ್ತೆ ಅಂತೀರಾ? 3.5 ಲೋನ್ ಆಗುತ್ತೆ. ಡೌನ್ ಪೇಮೆಂಟ್ ಎಷ್ಟು ಕಟ್ತೀರಾ ಅಂತೀರಾ? ಬರೀ 20,000 ಕಟ್ಟಿದ್ರೆ ಸಾಕು ಸರ್. ಬರೀ 20,000 ಕೊಡಿ ತಗೊಂಡು ಹೋಗಿ. ಇದು ಮಹೇಂದ್ರ ಸೂಪ್ರಾ ಮಿನಿ ಟ್ರಕ್ HD ಸೀರೀಸ್. ಇದು KA 02 ರಿಜಿಸ್ಟ್ರೇಷನ್. ಇದು ಸಿಂಗಲ್ ಓನರ್ ವೆಹಿಕಲ್. ಇದು ಫಸ್ಟ್ ಎಕ್ಸ್ಟೀರಿಯರ್ ಎಲ್ಲ ಎಕ್ಸ್ಟೀರಿಯರ್ ಭಾಳ ನೀಟಾಗಿದೆ. ಇಲ್ಲಿ ನೋಡ್ಬೋದು ಎಲ್ಲ ಸೂಪರ್ ಆಗಿದೆ ವಿತ್ ಕಂಟೈನರ್. ಇದು ಹೆವಿ ಡ್ಯೂಟಿ ಅಂತ ಹಾಕಿದ್ದಾರೆ ನೋಡಿ. ರಿಜಿಡ್ ಸಸ್ಪೆನ್ಷನ್. ಟೈರ್ಸ್ ನೋಡಿ, ಸಿಯೆಟ್ ಕಂಪ್ನಿ ಟೈರ್ಸ್ ಟಾಪ್ ಕಂಡೀಷನ್ಲೇ ಇದೆ. ಕಂಟೈನರ್ ಎಲ್ಲ ನೋಡ್ಬೋದು, ಕಂಟೈನರ್ ಪೇಂಟ್ ಎಲ್ಲ ಸೂಪರ್ ಆಗಿದೆ. ಮೆಗಾ ಎಕ್ಸೆಲ್ ತುಂಬಾ ಚೆನ್ನಾಗಿದೆ. ನನ್ನ ಹತ್ರ ಮೆಗಾ ಎಕ್ಸೆಲ್ ಈ ಸಲ ಅಂತೂ ಒಳ್ಳೆ ಲಾಟ್ ಬಂದಿದೆ. 2018-19 ರಿಜಿಸ್ಟ್ರೇಷನ್. ಗಾಡಿ ಬಂದು 3.5 ಹೇಳ್ತಾ ಇದೀವಿ. ಒಂದು 3.35ಕ್ಕೆ ಕೊಡ್ತೀನಿ ಸರ್, ಕಸ್ಟಮರ್ ಬರಲಿ. 3.30ಕ್ಕೆ ಕೊಡ್ತೀನಿ ಸರ್, ಕಸ್ಟಮರ್ ಬರಲಿ. ಕಸ್ಟಮರ್ ಬಂದು ನೋಡಿದ್ರೆ 100% ತಗೋತಾರೆ. ಯಾಕೆ ಅಂತಂದ್ರೆ ಟೈರು, ಇನ್ಶೂರೆನ್ಸು, FC, ಆಯಿಲ್ ಚೇಂಜ್ ಇದೆಲ್ಲ ನೋಡಿದಾಗ ಅವರೇ ಖುಷಿ ಕಸ್ಟಮರ್ ಇಷ್ಟಪಡ್ತಾರೆ. ಯಾಕೆಂತಂದ್ರೆ ಟೈರ್ ತೆಗೆದ್ರೆ 25,000 ಉಳಿಯುತ್ತೆ ಸರ್. ನಾನು ಹಳೆ ಟೈರಲ್ಲಿ ಮಾರ್ತಾ ಇಲ್ಲ ಸರ್. ಕಸ್ಟಮರ್ ಬದುಕ್ಬೇಕು ಸರ್ ಅಷ್ಟೇ. ಮೆಗಾ ಎಕ್ಸೆಲ್ KA 11 ರಿಜಿಸ್ಟ್ರೇಷನ್. ಈಗ ಎಕ್ಸ್ಟೀರಿಯರ್ ನೋಡಲ್ಲ ಹಿಂಗೆ ಅಂತ. ಎಕ್ಸ್ಟೀರಿಯರ್ ಎಲ್ಲ ತುಂಬಾ ನೀಟ್ ಆಗಿದೆ. ಟೈರ್ಸ್ ಎಲ್ಲ ಸೂಪರ್ ಕಂಡೀಷನ್ ಇದೆ. 40 PS ಎಂಜಿನ್ ಅಂತ ಇದೆ. ಇಲ್ಲಿ ನೋಡಿ ಟೈರ್ಸ್ ಎಲ್ಲ ಟಾಪ್ ಕಂಡೀಷನ್. ಎಕ್ಸ್ಟೀರಿಯರ್ ಎಲ್ಲ ನೋಡ್ತಾ ಇದೆ. ಇಂಟೀರಿಯರ್ಸ್ ತುಂಬಾ ನೀಟಾಗೇ ಇದೆ. ಇಲ್ಲಿ ಪೈಪ್ ಸೆಟ್ ನೋಡಿ, ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ. ತುಂಬಾ ಟಾಪ್ ಕಂಡೀಷನ್ ಗಾಡಿ. ತುಂಬಾ ಮತ್ತೊಂದು ಮೆಗಾ ಎಕ್ಸೆಲ್ ಸರ್. ಇದು ಅಷ್ಟೇ 4 ಹೊಸ ಟೈರ್ ಇದೆ. 2019 ಮಾಡಲು. ಗಾಡಿ ಚಾನ್ಸ್ ರೇಟ್ ಸರ್ 3.65 ಕೊಟ್ಬಿಡ್ತೀನಿ ಸರ್. ಏನಿದೆ ನಿಮಗೆ 3 ಲಕ್ಷ ಲೋನ್ ಆಗುತ್ತೆ. 3.20 ಲೋನ್ ಆಗುತ್ತೆ ಸರ್. ಒಂದು 45,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಇನ್ಶೂರೆನ್ಸು, FC, 4 ಹೊಸ ಟೈರು. ಕಸ್ಟಮರ್ ಏನಂತಂದ್ರೆ ಸರ್ ತಗೊಂಡೋಗಿ ಏನು ಮಾಡಬಾರ್ದು ಸರ್. ಅಜೆಂಡಾ ಇಷ್ಟೇ, ಬಂದು ಗಾಡಿ ನೋಡಿ, ಚಿರಾಗ್ನಲ್ಲಿ ಗಾಡಿ ನೋಡಿ, ಇಷ್ಟೇ ನಾನು ಕೇಳೋದು. ಎಲ್ಲ ಟಾಪ್ ಕಂಡೀಷನ್ ಗಾಡಿ. ಇದು ಬರೀ 45,000 ಕೊಟ್ಟಂತ ಈ ಗಾಡಿ ನಿಮ್ದಾಗ್ಬೋದು. ಟೈರ್ಸ್ ಎಲ್ಲ ನೋಡಿ, MRF ಕಂಪ್ನಿ ಟೈರ್ಸ್ ಸೂಪರ್ ಕಂಡೀಷನ್ ಇದೆ. ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು ನೀವು. ಸೀಟ್ ಕವರ್ಸ್ ಎಲ್ಲ ಸೂಪರ್ ಆಗಿದೆ. ಮತ್ತೆ ಪೈಪ್ ಸೆಟ್ ಎಲ್ಲ ಬರೀ 3.65 ಕೊಟ್ಬಿಡ್ತೀವಿ ನೋಡಿ. 2022 ಏಸ್ ಗೋಲ್ಡ್ ಪ್ಲಸ್ ಗಾಡಿ 4.75 ಕೊಡ್ತೀವಿ ಸರ್. ಇನ್ನೂ ಬರಲಿ, ಕಸ್ಟಮರ್ ಬಂದು ನೋಡಲಿ. 4.5 ಲೋನೇ ಆಗುತ್ತೆ ಸರ್. 20-25,000 ಡೌನ್ ಪೇಮೆಂಟ್ ಇದ್ರೆ ಸಾಕು. ಆದರೆ ಅವರಲ್ಲಿ ಸಿಬಿಲ್ ಇರಬೇಕು, DL ಇರಬೇಕು ಸರ್. 100% ಲೋನ್ ಆದಂಗೆ ಸರ್. ಈ ಸಲ ಹೋದ್ಸಲ ಯೂಟ್ಯೂಬಲ್ಲಿ ಕೊಪ್ಪಳದವ್ರು ಬಂದು ಗಾಡಿ ತೊಗೊಂಡಿದ್ದಾರೆ, ತುಮಕೂರವ್ರು ತೊಗೊಂಡಿದ್ದಾರೆ, ಅರ್ಕಲಗೂಡವ್ರು ತೊಗೊಂಡಿದ್ದಾರೆ. V30 ಇತ್ತು ಅಂತ ಹೇಳಿದೆ ನಿಮಗೆ, ಅದು ಪಾಸ್ ಆಗಿದೆ. ಇನ್ನೊಂದು ಬಡಾ ದೋಸ್ತ್ ಇತ್ತು, ಅದು ಪಾಸ್ ಆಗಿದೆ. ಇನ್ನೊಂದು ಟಾಟಾ ಎಸ್ ಇತ್ತು ವೈಟ್ ಗಾಡಿ, ಅದು ಪಾಸ್ ಆಗಿದೆ. 100% ನಾವು ಹೊರಗಡೆಯವ್ರಿಗೆ ಗಾಡಿ ಕೊಟ್ಟಿದ್ದೀವಿ. ಖಂಡಿತ ನಾನು ಹೊರಗಡೆ ಎಲ್ಲ ಗ್ರಾಹಕರಿಗೂ ಹೇಳೋದಿಷ್ಟೇ, ಇಡೀ ಕರ್ನಾಟಕದ ಎಲ್ಲ ಗ್ರಾಹಕರಿಗೂ ಹೇಳೋದಿಷ್ಟೇ, ಪ್ಲೇಸ್ ಬಂದು ವಿಸಿಟ್ ಮಾಡಿ. ನೋಡ್ತಾ ಬ್ಲೂ ಕಲರ್ ಅಷ್ಟು ಬ್ಯೂಟಿಫುಲ್ ಆಗಿದೆ ವೆಹಿಕಲ್. ಎಕ್ಸ್ಟೀರಿಯರ್ ನೋಡ್ತಾ ಇದ್ದೀರಾ. ಈ ಟೈರ್ಸ್ ಕೂಡ ನೋಡಬಹುದು. ಟೈರ್ಸ್ ಎಲ್ಲ ಗುಡ್ ಕಂಡೀಷನ್ ಇದೆ. ಹಂಗೆ ಇಂಟೀರಿಯರ್ಸ್ ಕೂಡ ನೀವು ನೋಡಬಹುದು. ಸೀಟ್ ಕವರ್ಸ್ ಎಲ್ಲ ಇಂಟ್ಯಾಕ್ಟ್ ಆಗಿದೆ. 4 ಆದ್ಮೇಲೆ ಇವು 4 ತೆಗಿಬೇಕು. ಇಲ್ಲಿ ನೋಡಿ, ಮತ್ತೆ ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ. ಬ್ಲೂ ಕಲರ್ ವೆಹಿಕಲ್, ಡಾರ್ಕ್ ಬ್ಲೂ, ಡೇ ಲೈಟ್ ಅಷ್ಟು ನೋಡೋಕೆ ಅಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲಿ ನೋಡ್ತಾ ಇದ್ರ ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ. ಇಲ್ಲಿ ನೋಡಿ ತೊಟ್ಟಿ ಫ್ಲೋರ್ ಎಷ್ಟು ನೀಟ್ ಆಗಿದೆ, ಅದೊಂದು ಪೇಂಟಿಂಗ್ ಆಗಿದೆ. 2020 ಮಾಡಲು BS6 ಗಾಡಿ. 4 ಹೊಸ ಟೈರ್ ಇದೆ. ಇನ್ಶೂರೆನ್ಸು, FC ಎಲ್ಲ ಚೆನ್ನಾಗಿದೆ. ಬಾಡಿ ಲೈನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಈ ಸಲ ನಮ್ಮ ಮೇಡಮ್ ಚಾನ್ಸ್ ರೇಟ್ ನಮ್ಮಲ್ಲೇ ಹೇಳಿರೋದು. ಅವರೇ ಬಂದು ತಗೊಂಡ್ಲಿ 3.90 ಕೊಟ್ಬಿಡ್ತೀನಿ ಸರ್. ಗಾಡಿ 3.5 ಲೋನ್ ಮಾಡ್ಕೊಡ್ತೀನಿ. 40,000 ಡೌನ್ ಪೇಮೆಂಟ್ ಇದ್ರೆ ಸಾಕು ಸರ್. ಬಂದು ಗಾಡಿ ನೋಡಿ. ಗಾಡಿ 100% ಇಷ್ಟ ಆಗುತ್ತೆ. ಓಕೆ, ಇದು ನೋಡಿ 3,90,000 ಸರ್ ಹೇಳ್ತಾ ಇದ್ದಾರೆ. ಇದು ಫೈನಲ್ ರೇಟು. ES ಗೋಲ್ಡ್ KA 09 ಮೈಸೂರು RTO. ಇದು ನಿಮಗೆ ಆಲ್ಮೋಸ್ಟ್ 3.5 ಬಂದು ನಿಮ್ಗೆ ಲೋನೇ ಆಗುತ್ತೆ. ಬರೀ ಒಂದು 40,000 ಕೊಟ್ಟು ಈ ಗಾಡಿ ನೀವು ತೊಗೊಳ್ಬೋದು. ಈಗ ಎಕ್ಸ್ಟೀರಿಯರ್ ನೋಡ್ತಾ ಇದ್ದೀರಾ. ಎಕ್ಸ್ಟೀರಿಯರ್ ಎಲ್ಲ ಟಾಪ್ ನೀಟ್ ಕಂಡೀಷನ್ ಇದೆ. ನೀವು ಭಾಳ ಸ್ಟಿಕರಿಂಗ್ ವರ್ಕ್ ಎಲ್ಲ ಇದೆ. ನೋಡೋಕ್ಕೆ ಅಷ್ಟು ಬ್ಯೂಟಿಫುಲ್ ವೆಹಿಕಲ್ ಇದು. ಟೈರ್ಸ್ ನೋಡ್ಬೋದು, MRF ಕಂಪ್ನಿ ಟೈರ್ಸ್ ಟಾಪ್ ಕಂಡೀಷನ್ ಇದೆ. ಹಾಗೆ ನಾವು ಇಂಟೀರಿಯರ್ಸ್ ನೋಡಲ್ಲ. ಸೀಟ್ ಕವರ್ಸ್ ಎಲ್ಲ ಇಂಟ್ಯಾಕ್ಟ್ ಆಗೇ ಇದೆ. ಮತ್ತೆ ಇಲ್ಲಿ ನೀವು ಪೈಪ್ ಸೆಟ್ ನೋಡ್ತಿದ್ದೀರಾ. ಪೈಪ್ ಸೆಟ್ ನೀಟಾಗಿ ಪೇಂಟ್ ಆಗಿದೆ. 22 ಮಾಡಲ್, 23 ರಿಜಿಸ್ಟ್ರೇಷನ್. ಇನ್ನು ಸೀಟ್ ಕವರ್ ಬಿಚ್ಚಿಲ್ಲ. ಗಾಡಿ ಶೋರೂಮ್ ಪೀಸ್ ಇದ್ದಂಗೆ ಇದೆ ಸರ್. ಗಾಡಿ 100% ಕಸ್ಟಮರ್ ಬಂದರೆ ತೊಗೊಂಡು ಹೋಗಬೇಕು. 25 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಬಂಪರ್ ಟು ಬಂಪರ್ ನಾನೇ ಚೆಕ್ ಮಾಡಿದ್ದೀನಿ. ಗಾಡಿ ಓಡೇ ಇಲ್ಲ ಸರ್. 4.5 ಲಕ್ಷ ಹೇಳ್ತಾ ಇದ್ದೀನಿ ಸರ್. ಕಸ್ಟಮರ್ ಬರಲಿ ಸರ್.
5,000 ನೆಗೋಷಿಯಬಲ್ ಇಯರ್ ಎಂಡಿಂಗ್ ಸೇಲ್ಸ್. ಬೆಸ್ಟ್ ಮೈಲೇಜ್ ರಿಟರ್ನು ನಿಮ್ಗೆ ಬರ್ತದೆ. ಆಲ್ಮೋಸ್ಟ್ 25 ಕಿಲೋಮೀಟರ್ಸ್ ಪರ್ ಲೀಟರ್ ಮೈಲೇಜ್ ನಿಮ್ಗೆ ಬರೋ ಗಾಡಿ ಇದು. ಈಗ ಎಕ್ಸ್ಟೀರಿಯರ್ ನೋಡೋಣ, ಬ್ಲೂ ಕಲರ್ ವೆಹಿಕಲ್, ಸ್ಕೈ ಬ್ಲೂ ಕಲರ್ ಸೂಪರ್ ಆಗಿದೆ. ಇಲ್ಲಿ ನೋಡಿ ಟೈರ್ಸ್ ಗುಡ್ ಕಂಡೀಷನ್ ಇದೆ. ಇದು ಮ್ಯಾಕ್ಸಿಮಮ್ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡಿ ನಿಮ್ಗೆ ಕೊಡ್ತೀನಿ ಅಂತ. ಇದು ಮೆಗಾ ವೆಹಿಕಲ್. ಈಗ ತಾನೇ ಜಾಸ್ಟ್ ಗಾಡಿ ಬಂದು ಲ್ಯಾಂಡ್ ಆಗಿದೆ, ಈಗ ಜಸ್ಟ್ ವಾಷಿಂಗ್ ನಡೀತಾ ಇದೆ. ಗಾಡಿ ಇವಾಗ ತೋರಿಸಬಾರ್ದಿತ್ತು, ಆದ್ರೆ ಯೂಟ್ಯೂಬ್ ಗ್ರಾಹಕರಿಗೆ ಹೊರಟೋಗ್ಲಿ ಮೆಸೇಜ್ ಅಂತ ತೋರಿಸ್ತಾ ಇದ್ದೀನಿ. 2016 ಮಾಡಲು, 4 ಹೊಸ ಟೈರು, ಇನ್ಶೂರೆನ್ಸ್ ಫ್ರೆಶ್, FC ಫ್ರೆಶ್, ಇಂಜಿನ್ ಫ್ರೆಶ್, ಹೊಸ ಟರ್ಬೋ ಎಲ್ಲ ಕಂಪ್ಲೀಟ್. ಕಸ್ಟಮರ್ ತಗೊಂಡೋದ್ರೆ ಏನು ಪೆಂಡಿಂಗ್ ಇಲ್ಲ ಸರ್. 100% ತಗೊಂಡೋಗ್ಬೋದು. 2.5 ಹೇಳ್ತಾ ಇದೀವಿ ಸರ್, ಬಂದು ಕ್ಲಿಯರ್ ಮಾಡ್ಕೊಳ್ಳಿ ಸರ್. ಕಸ್ಟಮರ್ 100% ಖುಷಿಯಾಗಿ ತಗೊಂಡೋಗ್ಬೋದು. ನಾನು ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಸರ್. ಇದು ಎಷ್ಟು ಲೋನ್ ಆಗ್ಬೋದು ಸರ್? ಸರ್ ನಿಮ್ಗೆ 2,30,000 ಲೋನ್ ಆಗ್ಬೋದು ಸರ್. ಕಸ್ಟಮರ್ DL ಸಿಬಿಲ್. ಓಕೆ. ವೆಹಿಕಲ್ ಬಂದು ಟಾಪ್ ಕಂಡೀಷನ್ ಇದೆ, ಎಲ್ಲ ಏನು ಕಳ್ಸಾನೇ ಇಲ್ಲ. ನೀವು ಬಂದು ಗಾಡಿ ತಗೊಂಡು ಇಮಿಡಿಯೇಟ್ ಬಿಸ್ನೆಸ್ ತಗೊಂಡು ಹೋಗ್ಬೋದು. MRF ಕಂಪ್ನಿ ಟೈರ್ಸ್ ಇದೆ ನಿಮಗೆ. ಟೈರ್ಸ್ ಎಲ್ಲ ಟಾಪ್ ಕಂಡೀಷನ್ ಇದೆ. ಹಂಗೆ ಇಂಟೀರಿಯರ್ಸ್ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದೆ. ಇಲ್ಲಿ ನೋಡಿ ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ. ಇದು ಅತುಲ್ ಜೆಮ್ ಸರ್. ಸರ್ 2020 ಮಾಡಲು ಬರೀ 6,000 ಓಡಿದೆ. ಕಸ್ಟಮರ್ ಬಂದು ನೋಡ್ಲಿ ಸರ್. 2.10 ಹೇಳಿದೀವಿ. ಕಸ್ಟಮರ್ ಬಂದು ನೋಡಿದ್ರೆ ಖುಷಿಯಾಗಿ ಮಾಡ್ಕೊಡ್ತೀವಿ. ವಿತ್ ಅದ್ರ ಜೊತೆಗೆ ಲೋನ್ ಚಿರಾಗ್ ಫೈನಾನ್ಸ್ ಅಲ್ಲೇ 1.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ. ಓನ್ಲಿ 45 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಇದ್ರೆ ಮಾತ್ರ. ನಾನು ಇದು ಏನಕ್ಕೆ ಕಸ್ಟಮರ್ಸ್ಗೆ ಪ್ರೊಪರ್ಬಲ್ ಮಾಡ್ತೀನಿ ಅಂದರೆ, ಹಳ್ಳಿಲಿ ತರಕಾರಿ ಮಾರೋರಿಗೆ, ಸೊಪ್ಪು ಮಾರೋರಿಗೆ, ಪ್ಲಸ್ ಅದ್ರ ಜೊತೆಗೆ ಪೇಪರ್ಸ್ಗಳು ಇದೆಲ್ಲ ಮಾಡೋಂಥವ್ರಿಗೆ ಲೋ ಬಜೆಟ್ ವೆಹಿಕಲ್ ಇರಲಿ. ಕಸ್ಟಮರ್ಸ್ ಎಲ್ಲರೂ ಬಂದು ನೋಡಬೇಕು. ಚಿರಾಗಲ್ಲಿ ಬರೀ ಮಾಡ್ಲು ವೆಹಿಕಲ್ ಇಡ್ತಾ ಇದ್ರು ಅಂತ ಇತ್ತು. ಈಗ ಮಾಡ್ಲು ವೆಹಿಕಲ್ ಜೊತೆಗೆ ಲೋ ಮಾಡ್ಲು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ವಿ. ಆದ್ರೆ ಲೋ ಮಾಡ್ಲು ಮಾಡೋದು ಏನು ಕಷ್ಟ ಅಂತಂದ್ರೆ, RF ಮಾಡಿ ಕಸ್ಟಮರ್ನ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಈಗ 11 ಮಾಡ್ಲು 12 ಮಾಡ್ಲು ಅಂದ್ರೆ ಆಲ್ಮೋಸ್ಟ್ 2 ಲಕ್ಷ 2.5 ಲಕ್ಷ ಓಡಿರುತ್ತೆ. ಖಂಡಿತ ಸರ್. ಆ 2.5 ಲಕ್ಷ ಓಡಿರೋ ಗಾಡಿನ RF ಮಾಡಕ್ ಹೋದ್ರೆ ಅಷ್ಟು ಕ್ವಾಲಿಟಿ ಬರಲ್ಲ. ಅದಕ್ಕೋಸ್ಕರ ನಾನು ಕಸ್ಟಮರ್ ಸ್ಯಾಟಿಸ್ಫೈ ಆಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಲೋ ಮಾಡ್ಲು ಬಿಟ್ಬಿಟ್ಟಿದ್ದು. ಈಗ ಕೆಲವೊಂದು ಜನ ಸರ್ ನಮ್ಮಲ್ಲಿ ನನ್ಗೇನಿದೆ ಬಜೆಟ್, ನನ್ಗೆ 1.5 ಲಕ್ಷ ಐತೆ ಸರ್, ನಾವು ಬೇರೆ ಕಡೆ ಹೋಗ್ಬೇಕು, ನಿಮ್ಮ ಹತ್ರನೇ ಕೊಡಿ ಅಂತಾರೆ. ಆ ಉದ್ದೇಶಕ್ಕೋಸ್ಕರ ಲೋ ಮಾಡ್ಲು ಸ್ಟಾರ್ಟ್ ಮಾಡೋದಕ್ಕೆ ಇನ್ವಾಲ್ವ್ಮೆಂಟ್ ತಗೊಂಡಿದೀವಿ ಸರ್. ಈ ಗಾಡಿ ಬಂದು ಏನು ಕಳ್ಸಲ್ಲ, ಟಾಪ್ ಕಂಡೀಷನ್ ನೋಡಿ, ಫ್ರಂಟ್ ಟೈರ್ಸ್ ಗುಡ್ ಕಂಡೀಷನ್, ಹಂಗೆ ಎಕ್ಸ್ಟೀರಿಯರ್ ನೋಡಿ ಅತುಲ್ ಜೆಮ್ ಇದು. ಇದು ಬಂದು 2018 ಮಾಡಲು, ತುಂಬಾ ಚೆನ್ನಾಗಿದೆ. ಈಗ RF ಆಗಿ ಬಂದು ನಿಂತಿದೆ. ಈಗ ವಾಟರ್ ವಾಶ್ ಆಗ್ಬೇಕಷ್ಟೇ ಗಾಡಿ. 2018 AS ಜಿಪ್ XL ಗಾಡಿ 1.85 ಕೊಡ್ತೀನಿ. 1 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಕಸ್ಟಮರ್ ಇನ್ನೂ ಚೆನ್ನಾಗಿದ್ರೆ 1.20 ಲೋನ್ ಮಾಡ್ಕೊಡ್ತೀನಿ. ಆರಾಮಾಗಿ ಗಾಡಿ ಮೇಂಟೈನ್ ಮಾಡ್ಬೋದು ಸರ್. ತುಂಬಾ ಚೆನ್ನಾಗಿದೆ. ಬಡೂರ್ ಬಾದಾಮಿ ವೆಹಿಕಲ್. ಟಾಟಾದಲ್ಲಿ ಎಕ್ಸ್ಪೆಷಲಿ ಹೇಳ್ಬೇಕು ಅಂದ್ರೆ ಟಾಟಾ ಜಿಪ್ಪು. ಇವತ್ತೇನಾದ್ರು ನಾನೊಂದು ದೊಡ್ಡ ಸಂಸ್ಥೆ ಮಾಡಿದ್ದೀನಿ ಅಂದರೆ ಈ ಗಾಡಿಯಿಂದ ಅಂತ ಹೇಳ್ತಾ, ಈ ಗಾಡಿನ ನಾನು ಆನೆಸ್ಟ್ ಆಗಿ ನಾನು ಹಾನರಬಲ್ಲಿ ಒಪ್ಕೊಂತೀನಿ ಸರ್. ತುಂಬಾ ಚೆನ್ನಾಗಿದೆ ಗಾಡಿ ಸರ್. ಟೈರ್ಸ್ ಎಲ್ಲ ಗುಡ್ ಕಂಡೀಷನ್ ಇದೆ. MRF ಕಂಪನಿ ಹೆಂಗಿದ್ರು ಕ್ಲೀನ್ ಮಾಡ್ಕೋಬೇಕಲ್ವಾ, ತೆಗ್ದೇ ಬಿಡಿ ಗಾಡಿ. ಇಂಟೀರಿಯರ್ ಇಂಟ್ಯಾಕ್ಟ್ ಆಗಿದೆ. ಮತ್ತೆ ಪೈಪ್ ಸೆಟ್ ಎಲ್ಲ ನಿಮ್ಗೆ ಪೇಂಟ್ ಆಗಿದೆ ಸರ್. ದಿಸ್ ವೆಹಿಕಲ್ 2022 ಆದರೆ 22 ಥರನೇ ಕಾಣಲ್ಲ. 23 ರಿಜಿಸ್ಟ್ರೇಷನ್ ಗಾಡಿ ಬಂದು 20,000 ಓಡಿದೆ. ಈಗ ಈ ಗಾಡಿನ ತೋರಿಸ್ಲೇಬೇಕಾರೋ ಪ್ರಮೇಯ ಬಂದ್ಬಿಟ್ಟಿದೆ. ಏನಕ್ಕೆ ಅಂತಂದರೆ ಈ ಗಾಡಿ ಬಂದು ಸೋಲ್ಡ್ ಆಗಿತ್ತು, ಆಯಿತಾ. ಸೋಲ್ಡ್ ಆಗಿ ಫೈನಾನ್ಸಿಂದ ನನಗೆ ಪೇಮೆಂಟು ಬಂದಿದೆ. ಆದರೆ ಕಸ್ಟಮರ್ ಡೆಲಿವರಿ ತೊಗೊಂಡಿಲ್ಲೋದ ಕಾರಣ ಇದನ್ನು ನಾನು ಯೂಟ್ಯೂಬ್ಗೆ ಈ ಗ್ರಾಹಕರಿಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಬರೀ 20,000 ಓಡಿರೋದು. ಓಕೆ ಆಯಿತಾ. ಏನಿದೆ ಗಾಡಿ 4 ಹೊಸ ಟೈರ್ ಇದೆ, ಇನ್ಶೂರೆನ್ಸು, FC ಎಲ್ಲ ಪಕ್ಕ ಇದೆ ಸರ್. ಗಾಡಿ ನೋಡಿದ್ರೆ ಕಸ್ಟಮರ್ ಬಂದು ತಗೊಂಡೋಗ್ಬಿಡ್ತಾರೆ. 7 ಲಕ್ಷ ಕೊಟ್ಬಿಡ್ತೀನಿ ಸರ್. ಓಕೆ ಫೈನ್. ಇದು ನೋಡಿ KA10 ಇಂಡಸ್ಟ್ರಿ ಇಂಟ್ರಾ V30 7 lakhs ಸರ್ ಹೇಳ್ತಾ ಇದ್ದಾರೆ. ಫೈನಲ್ ಪ್ರೈಸ್ ನಿಮ್ಗೆ 7 lakhs. ಇಂಟೀರಿಯರ್ ಎಲ್ಲ ತೋರಿಸಿ ಸರ್. ಇದು ಬಂದು ನಿಮಗೆ ಬ್ರ್ಯಾಂಡ್ ನ್ಯೂ ವೆಹಿಕಲ್, ಟಾಪ್ ಕಂಡೀಷನ್ಲೇ ಇದೆ. ಕಲರ್ ಬ್ಲೂ ಕಲರ್ ವೆಹಿಕಲ್ ಇಂಟ್ರಾ V30 7 ಲಕ್ಷ ಹೇಳ್ತಾ ಇದ್ದಾರೆ. ಟೈರ್ಸ್ ನೋಡಿ ಸೂಪರ್ ಕಂಡೀಷನ್ಲೇ ಇದೆ. ಮತ್ತೆ ಇಂಟೀರಿಯರ್ಸ್ ಕೂಡ ನೀವು ನೋಡಬಹುದು. ಸೀಟ್ ಎಲ್ಲ ನೋಡಿ, ಸೀಟ್ ಎಲ್ಲ ಪಕ್ಕ ನೀಟಾಗಿದೆ. ಇಂಟೀರಿಯರ್ಸ್ ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಪೈಪ್ ಸೆಟ್ ನಿಮ್ಗೆ ಪೇಂಟ್ ಆಗಿದೆ. ಇಲ್ಲಿ ನೋಡಿ ಬಾಡಿ ಎಲ್ಲ ಕಟ್ಟಿದ್ದಾರೆ. ಇದು ಸರ್ 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 1.85 ಸರ್. ಕಸ್ಟಮರ್ ಬಂದು ನೋಡ್ಲಿ 1.30 ಲೋನ್ ಮಾಡ್ಕೊಡ್ತೀನಿ ಸರ್. ಎಷ್ಟು ಹೇಳಿ? 1.30. 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್, ಗಾಡಿ ಕೊಡ್ತೀನಿ. ಗಾಡಿ ತುಂಬಾ ಚೆನ್ನಾಗಿದೆ. ಬಂಪರ್ ಟು ಬಂಪರ್ ಟೈರು, ಇನ್ಶೂರೆನ್ಸು, FC, ಆಯಿಲ್ ಚೇಂಜ್ ಎಲ್ಲ ಪಕ್ಕ ಇದೆ. ಅಪ್ಪೆ BS4ಗೆ ತುಂಬಾ ಡಿಮ್ಯಾಂಡ್ ಮೈಸೂರು ಮಾರ್ಕೆಟ್. ಗಾಡಿ ಕಸ್ಟಮರ್ ಬಂದು ನೋಡ್ಲಿ. ನಾನು ಈ ಸಲ ಒಂದು 3-4 3 ವೀಲರ್ನ ಎಕ್ಸ್ಪೆಷಲಿ ನನ್ನ ಗ್ರಾಹಕರು ತುಂಬಾ ಜನ ಕೇಳ್ತಾ ಇರೋದಕ್ಕೆ ನಾನು ಲೋ ಮಾಡ್ಲನ್ನ ಪ್ರಿಫರಬಲ್ ಮಾಡಿ ಇಟ್ಟಿದ್ದೀನಿ. ಕಸ್ಟಮರ್ 100% ಬಂದ್ರೆ ತಗೊಂಡು ಹೋಗ್ಬೋದು. ನೋಡಬಹುದು ಟೈರ್ಸ್ ಎಲ್ಲ ಸೂಪರ್. MRF ಕಂಪನಿ ಟೈರ್ಸ್, ಎಕ್ಸ್ಟೀರಿಯರ್ ಬಾಡಿ ನೋಡ್ತಾ ಇದ್ದೀರಾ. ಇದು ಆಪೆ ಎಕ್ಸ್ಟ್ರಾ LD. ಇದು ಪೈಪ್ ಸೆಟ್ ಎಲ್ಲ ನೀಟಾಗಿ ಪೇಂಟ್ ಆಗಿದೆ. ರ್ಯಾ ಟೈರ್ಸ್ ನೋಡ್ಬೋದು. ರ್ಯಾ ಟೈರ್ಸ್ ಗುಡ್ ಕಂಡೀಷನ್ಲೇ ಇದೆ ಸರ್. ಒಂದು ಕೊನೆಯದಾಗಿ ಲಾಸ್ಟಲ್ಲಿ ನಿಮಗೆ ಎಲ್ಲ ಗ್ರಾಹಕರಿಗೂ ಹೇಳ್ತೀನಿ, ಒಂದು ಲಕ್ಕಿ ಕೂಪನ್ ಇದೆ ಅಂತ ಹೇಳ್ತಾ ಇದೆ. ಏನದು ಅಂತಂದರೆ, ನೀವು ಆಲ್ಮೋಸ್ಟ್ ಎಲ್ಲ ಕಸ್ಟಮರ್ಸು ಈ ಇಯರ್ ಎಂಡ್ ಅಂದರೆ ಇವತ್ತು 16ನೇ ತಾರೀಕು ಅಪ್ ಟು 31st ನಾವು ಒಂದು ಲಕ್ಕಿ ಕೂಪನ್ ಅಂತ ಇಡ್ತೀವಿ. ಬಂದು ಕಸ್ಟಮರು ಒಂದು ಲಕ್ಕಿ ಕೂಪನ್ನ ಒಂದು ಬಾಕ್ಸ್ಗೆ ಹಾಕೋದು. ಆ ಬಾಕ್ಸಲ್ಲಿ ಇದ್ದದಕ್ಕೆ ಎಲ್ಲ ಗ್ರಾಹಕರು ಸ್ಪೆಷಲ್ ಆಗಿ ಅವ್ರ ಮುಂದೆನೆ ಹೊಸ ವರ್ಷದಲ್ಲಿ ಒಂದು ಕೂಪನ್ ಓಪನ್ ಮಾಡ್ತೀವಿ. ಬೆಸ್ಟ್ ಪ್ರೈಸ್ ಇರುತ್ತೆ ಸರ್.
ಇದು ಸಮಥಿಂಗ್ ಇಸ್ ಚೇಂಜಸ್. ಅಂದರೆ ಏನು ಅಂತಂದರೆ ಇಲ್ಲೇನೋ ನಾವೇನೋ ಕೊಟ್ಬಿಟ್ಟು ಅಂತಲ್ಲ, ಒಂದು ಕಸ್ಟಮರ್ಗೆ ಒಂದು ಬಂದಿದ್ದಕ್ಕೆ ಅಲ್ಲಿ ಹೋಗಿದ್ದಕ್ಕೇನೋ ಒಂದು ಕೂಪನಲ್ಲಿ ಒಂದೇನೋ ಪ್ರೈಸ್ ಹೊಡೀತು ಅನ್ನೋ ಒಂದು ಕ್ರಿಯೇಟಿವ್ ಆಗಿರಲಿ ಅನ್ನೋ ಉದ್ದೇಶ ಅಷ್ಟೇ. ಖಂಡಿತವಾಗಿಯೂ ಚಿರಾಗನ್ನು ನಂಬಿ ನಿಮ್ಮ ಬಗ್ಗೆ ನಾನು ನಂಬಿಕೆಯರ್ಹನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಈ ಕಂಪನಿಯ ಒಬ್ಬ ಸರ್ವಿಸ್ ಓರಿಯೆಂಟೆಡ್ ಎಂಪ್ಲಾಯ್ ಅಂತಲೇ ಹೇಳ್ತೀನಿ. ಎಲ್ಲ ಯೂಟ್ಯೂಬ್ ಗ್ರಾಹಕರಿಗೆ ಅಡ್ವಾನ್ಸ್ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ ಸರ್. ಓಕೆ, ಥ್ಯಾಂಕ್ ಯು ಸರ್. ಎಲ್ಲ ಗ್ರಾಹಕರಿಗೂ ಚಿರಾಗ್ ಮೋಟಾರ್ಸ್ ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು.